ಎಲ್ರಿಗೂ ನಮಸ್ಕಾರ. ಅಂದಹಾಗೆ ಇವಾಗ ಬೆಂಗಳೂರಲ್ಲಿ ವೆದರ್ ಹೇಗಿದೆ ಅಂತ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಈ ವೆದರ್ನಲ್ಲಿ ಮಕ್ಕಳು ಹುಷಾರು ತಪ್ಪೋದು ಸಾಮಾನ್ಯ ಆಗಿಬಿಟ್ಟಿದೆ. ಆದರೆ ಅಮ್ಮಂದರಿಗೆ ಇದು ಸಾಮಾನ್ಯವಾಗಿರುವಂಥ ವಿಚಾರ ಅಲ್ಲ. ಎಲ್ಲ ಅಮ್ಮಂದ್ರಿಗೂ ಒಂದು ಆಸೆ ಇರುತ್ತೆ, ತಮ್ಮ ಮಗುನ ಜಾಸ್ತಿ ಹಾಸ್ಪಿಟಲ್ ಮುಖ ತೋರಿಸ್ಬಾರ್ದು ಅಂತ. ಅಂದರೆ ಮನೆಯಲ್ಲೇ ಆದಷ್ಟು ಕ್ಯೂರ್ ಮಾಡ್ಕೋಬೇಕು ಅಂತ ಬಹಳಷ್ಟು ಯೋಚಿಸ್ತೀವಿ. ಬಟ್ ಆದರೆ ಆ ಪ್ರಯೋಗಗಳನ್ನ ಮಾಡೋದಕ್ಕೆ ಹೆದರ್ಕೊಳ್ತೀವಿ ನಾವು. ಮಗು ಮೇಲೆ, ನಮ್ಮ ಮೇಲಾದರೆ ಪರವಾಗಿಲ್ಲ, ಬಟ್ ಮಗು ಮೇಲೆ ಹೆಂಗಪ್ಪ ಪ್ರಯೋಗ ಮಾಡೋದು ಅನ್ನೋ ಕಾರಣಕ್ಕಾಗಿ ಬೇರೆ ಆಪ್ಷನ್ನೇ ಇಲ್ದಲೇ ಸಣ್ಣ ಪುಟ್ಟ ಸಂದರ್ಭಗಳು ಬಂತು ಅಂತಂದ್ರೂ ಹಾಸ್ಪಿಟ್ಲಿಗೆ ಎತ್ಕೊಂಡು ಮಗುನ ಓಡ್ತೀವಿ. ನನ್ನ ಮಗನನ್ನು ನಾನು ಒಬ್ಬಳೇ ನಿಭಾಯಿಸ್ತಾ ಇದ್ದಿದ್ದರಿಂದಾಗಿ ಅದೆಷ್ಟು ಪ್ರಯೋಗಗಳನ್ನ ಮಾಡಿದ್ದೀನೋ ನನಗೆ ಗೊತ್ತಿಲ್ಲ. ಪ್ರತಿಯೊಂದನ್ನು ಚೆಕ್ ಮಾಡೋದು, ಶೀತ ಆಯಿತು ಅಂತಂದರೆ ಏನು ಮಾಡೋದು, ಕೆಮ್ಮು ಅಂತಂದರೆ ಏನು ಮಾಡೋದು, ಪ್ರಯೋಗ ಮಾಡಿ ಮಾಡಿ ಎಷ್ಟೋ ಸಲ ನನ್ನ ಪ್ರಯೋಗಗಳಿಂದನೇ ಒಂದು ಹೆಲ್ತ್ ಅಪ್ಸೆಟ್ ಆಗಿ ಹೋಗಿದೆ. ಕೆಮ್ಮು ಮತ್ತು ಶೀತ ಸ್ಟಾರ್ಟಿಂಗ್ ಸ್ಟೇಜ್ನಲ್ಲೇ ಇದ್ದಾಗ ಮಕ್ಕಳಿಗೆ ಯಾವ ರೀತಿಯಾಗಿ ಕ್ಯೂರ್ ಮಾಡ್ಕೊಳ್ಬಹುದು ಅನ್ನೋ ವಿಧಾನಗಳನ್ನು ನಾನಿವತ್ತಿಲ್ಲಿ ತೋರಿಸ್ತಾ ಇರುವಂಥದ್ದು. ನಾನು ನನ್ನ ಮಗ ಶೀತಕ್ಕೆ ಒಳಗಾದಾಗ ಅಥವಾ ಕೆಮ್ಮಿಗೆ ಒಳಗಾದಾಗ ಮಾಡುವಂತಹ ಕೆಲವು ಮದ್ದುಗಳನ್ನೇ ನಾನಿಲ್ಲಿ ಹೇಳ್ತಾ ಇರುವಂಥದ್ದು. ಅಥವಾ ಎಲ್ಲೋ ಬೇರೆ ಯೂಟ್ಯೂಬಲ್ಲಿ ನೋಡೋ ಅಥವಾ ಯಾವುದೋ ರೀಲ್ಸಲ್ಲಿ ನೋಡಿ ಯಾವುದೇ ರೀತಿ ವಿಧಾನಗಳನ್ನು ನಾನಿಲ್ಲಿ ಹೇಳ್ತಾ ಇಲ್ಲ. ಸ್ವತಃ ನಾನು ನನ್ನ ಮಗನಿಗೆ ಮಾಡುವಂಥ ಮನೆ ಮದ್ದನ್ನು ಇವತ್ತು ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ. ದಯವಿಟ್ಟು ಸಣ್ಣ ಪ್ರಮಾಣದಲ್ಲಿದ್ದಾಗ ಈ ಮದ್ದುಗಳು ವರ್ಕ್ ಆಗುತ್ತೆ ಹೊರತು ಎಕ್ಸ್ಟ್ರೀಮ್ ಆಗಿ ಕಫ ಕಟ್ಟಿದಾಗ, ಮೂಗು ಕಟ್ಟಿದಾಗ, ಮಗು ಉಸಿರಾಡೋದಕ್ಕೆ ಕಷ್ಟ ಅನ್ನಿಸ್ದಾಗ ಈ ಪ್ರಯೋಗಗಳು ಯಾವುದೇ ಉಪಯೋಗಕ್ಕೆ ಬರೋದಿಲ್ಲ. ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕಾಗುತ್ತೆ. ಸೊ ಯಾವ್ಯಾವ ವಿಧಾನಗಳು ಅಂತ ನಾನಿವಾಗ ಹೇಳ್ತಾ ಹೋಗ್ತೀನಿ. ಶುರು ಮಾಡೋಣ. ಮೊದಲನೇದಾಗಿ ಒಂದು ಪ್ಯಾನನ್ನು ಬಿಸಿ ಮಾಡಿಕೊಂಡು ಅದಕ್ಕೆ 1 ಸ್ಪೂನ್ ಆಗುವಷ್ಟು ಓಂ ಕಾಳನ್ನು ತಗೊಂಡು ಅದನ್ನು ಬೆಚ್ಚಗೆ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಅದು ಘಮ ಬರುತ್ತೆ ಬೆಚ್ಚಗಾಗುವಾಗ, ಆ ಘಮ ಬರೋವರೆಗೂ ಅದನ್ನು ಹುರ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ 3 ಎಸಳು ಬೆಳ್ಳುಳ್ಳಿಯನ್ನು ತಗೊಂಡು ಅದನ್ನು ಕೂಡ ಬೆಚ್ಚಗಾಗಿ ಮಾಡ್ಕೊಳ್ತಾ ಇದ್ದೀನಿ. ನಂತರ ಒಂದು ಮಸ್ಲಿನ್ ಬಟ್ಟೆಯನ್ನು ತಗೊಂಡಿದ್ದೀನಿ, ಮೊಳಕೆ ಕಾಳು ಕಟ್ಟೋದಕ್ಕೆಲ್ಲ ಬಳಸ್ತೀವಲ್ಲ ಅದು. ನೋಡಿ ಈ ರೀತಿಯಾಗಿರುತ್ತೆ ಆ ಬಟ್ಟೆ. ಈ ಬಟ್ಟೆ ಒಳಗಡೆ ಹುರಿದಿಟ್ಕೊಂಡಿರುವಂಥ ಓಂ ಕಾಳು ಹಾಗೂ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಅದನ್ನು ಒಂದು ಗಂಟು ರೀತಿಯಲ್ಲಿ ಕಟ್ಕೊಳ್ತಾ ಇದ್ದೀನಿ. ಈ ಗಂಟನ್ನು ಮಗು ಮಲಗುವಂತಹ ದಿಂಬಿನ ಪಕ್ಕದಲ್ಲಿ ಇಡಬೇಕಾಗುತ್ತೆ. ಬೆಳ್ಳುಳ್ಳಿಯ ಘಾಟ್ ವಾಸನೆ, ಓಂಕಾಳಿನ ಒಂದು ವಾಸನೆ ಏನಿದೆ ಅದು ಮಕ್ಕಳ ಮೂಗು ಕಟ್ಟುವಿಕೆಯನ್ನು ತಡೆಗಟ್ಟುತ್ತೆ. ನಂತರ ಬಿಸಿ ಪ್ಯಾನಿಗೆ ಒಂದು ದೊಡ್ಡ ಪತ್ರೆ ಎಲೆಯನ್ನು, ಕರ್ಪೂರದ ಎಲೆ ಅಂತ ಹೇಳ್ತೀವಲ್ಲ, ಆ ಒಂದು ಎಲೆಯನ್ನು ಬೆಚ್ಚಗೆ ಮಾಡ್ಕೊಳ್ಬೇಕಾಗತ್ತೆ. ಅದು ನೀವು ಬಿಸಿ ಆಗುವಾಗ ಅದು ಬಣ್ಣ ಕಳ್ಕೊಳ್ಳೋದನ್ನು ನೀವು ನೋಡ್ಬೋದು. ಈ ರೀತಿಯಾಗಿರುವಂತಹ ಬಿಸಿಯಾದಂಥ ಎಲೆಯನ್ನು 1 ಸ್ಪೂನ್ಗೆ ಇದರ ರಸ ಹಿಂಡಿ ಮಕ್ಕಳಿಗೆ ನೀವು ಕುಡಿಸ್ಬೋದು. ಈ ರಸ ಏನಿದೆ ಅದು 3 ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ಏನಾದರೂ ಶೀತ ಆಗಿತ್ತು ಅಂತಂದರೆ ಆ ಮಕ್ಕಳಿಗೆ ಈ ರಸನ ನೀವು ಕೊಡ್ಬೋದು. ನಂತರ ಒಂದು ಪುಟ್ಟ ಪಾತ್ರೆಗೆ ಅರ್ಧ ಲೋಟ ನೀರನ್ನು ಹಾಕಿ ಅದಕ್ಕೆ ವೀಳ್ಯದೆಲೆ, ಅಮೃತ ಬಳ್ಳಿ, ದೊಡ್ಡ ಪತ್ರೆ, ಕರ್ಪೂರದ ಎಲೆ, ಹಾಗೆ ಕೃಷ್ಣ ತುಳಸಿ, ಕಪ್ಪು ತುಳಸಿ ಏನಾದರೂ ಇತ್ತು ಅಂತಂದರೆ ಅದನ್ನು ಹಾಕ್ಬೋದು. ಅದಿಲ್ಲ ಅಂತಂದರೆ ನಾರ್ಮಲ್ ಆಗಿರುವಂತಹ ತುಳಸಿ ಎಲೆಯನ್ನೇ ನೀವು ಹಾಕಿ, ಜೊತೆಗೆ 3 ಧನಿಯಾ, 2 ಮೆಣಸನ್ನು ಹಾಕಿ ಈ ನೀರನ್ನು ಚೆನ್ನಾಗಿ ಕುದಿಸ್ಬೇಕಾಗತ್ತೆ. 3 ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ಬರೀ ದೊಡ್ಡ ಪತ್ರೆ ರಸ ಸಾಕಾಗುತ್ತೆ. 5 ತಿಂಗಳ ಮಕ್ಕಳಿಗೆ ಪತ್ರೆ ರಸದ ಜೊತೆಗೆ ಚಿಟಿಕೆ ಅರಿಶಿನ ಹಾಕಿ ಕೊಡ್ಬೋದು. 7 ತಿಂಗಳ ಮಕ್ಕಳಿಗೆ ದೊಡ್ಡ ಪತ್ರೆ, ಅಮೃತ ಬಳ್ಳಿ, ಕೃಷ್ಣ ತುಳಸಿ ಹಾಕಿ ಕುದಿಸ್ಬಿಟ್ಟು ಆ ನೀರನ್ನು ಕುಡಿಸ್ಬೋದು. 8 ತಿಂಗಳ ಮೇಲ್ಪಟ್ಟಂಥ ಮಕ್ಕಳಿಗೆ ದೊಡ್ಡ ಪತ್ರೆ, ವೀಳ್ಯದೆಲೆ, ಕೃಷ್ಣ ತುಳಸಿ, ಅಮೃತ ಬಳ್ಳಿ ಇಷ್ಟನ್ನು ಹಾಕಿ ಕುದಿಸಿ ಕಷಾಯವನ್ನು ಕೊಡ್ಬೋದು. ಅದಾದಮೇಲೆ 1 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಪತ್ರೆ ಜೊತೆಗೆ ತುಳಸಿ, ವೀಳ್ಯದೆಲೆ, ಅಮೃತ ಬಳ್ಳಿ, ಧನಿಯಾ ಮತ್ತು ಮೆಣಸನ್ನು ಹಾಕಿ ನೀವು ಕುಡಿಸ್ಬೋದು. ಅಂದರೆ ಒಂದೊಂದು ಸರ್ಟನ್ ಮಂತ್ ಬೆಳವಣಿಗೆ ಆದಾಗ ಒಂದೊಂದು ರೀತಿಯಲ್ಲಿ ಕುಡಿಸ್ಬೇಕಾಗುತ್ತೆ. ಏಕ್ದಮ್ 3-4 ತಿಂಗಳ ಮಕ್ಕಳಿಗೆ ವೀಳ್ಯದೆಲೆ, ಧನಿಯಾ ಮೆಣಸು ಇದರ ಕಷಾಯನೆಲ್ಲ ಕೊಡೋಕ್ಕಾಗಲ್ಲ. ಹಾಗಾಗಿ ತಿಂಗಳ ಬೆಳವಣಿಗೆಯ ಆಧಾರದ ಮೇಲೆ ನಾವಿಲ್ಲಿ ಕಷಾಯನ ಕೊಡ್ತಾ ಹೋಗಬೇಕಾಗುತ್ತೆ. ಆ ಅರ್ಧ ಲೋಟ ನೀರು ಕಾಲು ಭಾಗ ಆದಾಗ ಕೊನೆಯಲ್ಲಿ ಇನ್ನೇನು ಎತ್ತಬೇಕು ಅನ್ನುವಾಗ ಚಿಟಿಕೆ ಅರಿಶಿನ ಹಾಕಿ ಅದನ್ನು ಈ ರೀತಿ ಸೋಸ್ಕೊಂಡು ಈ ಕಷಾಯನ ಏನಿದೆ ಅದನ್ನು ಮಕ್ಕಳಿಗೆ ಕುಡಿಸ್ಬೋದು. ಮಕ್ಕಳು ಕಷಾಯ ಕುಡಿಯಲ್ವಲ್ಲ, ಹಾಗಾಗಿ ನಾನಿಲ್ಲಿ ಒಂದು ಫಿಲ್ಲರನ್ನು ತೊಗೊಂಡು ಆ ಫಿಲ್ಲರ್ನ ಸಹಾಯದಿಂದ ಮಗುಗೆ ಕಷಾಯನ ಕುಡಿಸ್ತೀನಿ. ಇದು ತುಂಬ ಎಫೆಕ್ಟಿವ್ ಆಗಿರುತ್ತೆ. ಬೆಳಗ್ಗೆ ಹಾಗೂ ರಾತ್ರಿ ಮಲಗುವಾಗ ಈ ಮಗುಗೆ ಈ ರೀತಿ ಕಷಾಯನ ಕುಡಿಸಿತ್ತು ಅಂತಂದರೆ ಮಕ್ಕಳ ಉಸಿರಾಟ ಸುಗಮವಾಗಿ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇದಕ್ಕೆ ಹನಿ ಜೇನುತುಪ್ಪನೂ ಕೂಡ ಹಾಕಿ ಕೊಡ್ಬೋದು.
ನಂತರ ಮಗುವಿಗೆ ಶೀತ ಇದ್ದಾಗ ಈ ರೀತಿ ತಲೆಯನ್ನು ಎತ್ತರವಾಗಿಸಿ ಮಲಗಿಸ್ಬೇಕಾಗುತ್ತೆ. ಹಾಫ್ ಬೆಡ್ ಪಿಲ್ಲೋ ಅಂತ ಆನ್ಲೈನಲ್ಲಿ ಸಿಗುತ್ತೆ, ಅದನ್ನು ತಂದಿಡ್ಬೋದು. ಇಲ್ಲಾಂತಂದರೆ ಬಟ್ಟೆಯನ್ನೇ ಇಟ್ಟು ಈ ಥರ ತಲೆಯನ್ನು ಎತ್ತರವಾಗಿ ಇರಿಸಿ ಮಗುನ ಮಲಗಿಸ್ಬೇಕಾಗುತ್ತೆ. ಹೀಗೆ ಮಲಗಿಸೋದ್ರಿಂದ ಮಗು ಆರಾಮಾಗಿ ಉಸಿರಾಡುತ್ತೆ. ಶೀತದ ಸಂದರ್ಭದಲ್ಲೂ ಯಾವುದೇ ರೀತಿ ತೊಂದರೆ ಇಲ್ದಲೇ ನಿದ್ದೆ ಮಾಡುತ್ತೆ. ನಂತರ ಸ್ನೋಟ್ ಸಕ್ಕರ್ ಆನ್ಲೈನಲ್ಲಿ ನಮಗೆ ಸಿಗುತ್ತೆ. ಇದ್ರ ಮೂಲಕ ಮಗು ಮೂಗಲ್ಲಿ ಕಟ್ಟಿರುವಂತಹ ಭಾಗಗಳೇನಿದೆ ಅದನ್ನೆಲ್ಲ ನಾವೇ ಉಸಿರಿಡಿದು ಎಳೆದು ಆರಾಮಾಗಿ ತೆಗಿಬೋದು. ಇದರಿಂದ ಆ ಮಗು ಕಟ್ಟಿರುವಂಥ ಮೂಗಿನಿಂದ ಆಚೆ ಬಂದು ಆರಾಮಾಗಿ ಉಸಿರಾಡುತ್ತೆ. ಅದಾದಮೇಲೆ ನನಗೆ 90% ರಿಸಲ್ಟ್ ಕೊಟ್ಟಿರುವಂತಹ ಮದ್ದು ಏನಂತಂದರೆ, ಈ ರೀತಿ ಸಾಕ್ಸಿಗೆ ಸ್ಲೈಸ್ ಮಾಡೋ ಈರುಳ್ಳಿಯನ್ನು ಹಾಕಿ ಮಗುವಿನ ಕಾಲಿಗೆ ರಾತ್ರಿ ಹೊತ್ತು ಹಾಕಿಡೋದ್ರಿಂದ ಮಗು ಆದಷ್ಟು ಬೇಗ ಶೀತ ಹಾಗೂ ಕೆಮ್ಮಿನಿಂದ ಆಚೆ ಬರುತ್ತೆ. ಈ ಒಂದು ಮದ್ದೇನಿದೆ ಇದಂತೂ ನನಗೆ ಬಹಳ ತೃಪ್ತಿ ಕೊಟ್ಟಿರುವಂಥ ಮದ್ದಾಗಿದೆ. ಪ್ರತಿ ಸಲ ಶೀತ ಹಾಗೂ ಕೆಮ್ಮಾದಾಗ ತಪ್ಪದೇ ಇದನ್ನು ಫಾಲೋ ಮಾಡ್ತೀನಿ. ನೀವು ಕೂಡ ಖಂಡಿತ ಇದನ್ನು ಒಮ್ಮೆ ಪ್ರಯತ್ನಿಸಿ ನೋಡಿ. ಇವುಗಳೆಲ್ಲದ್ರ ಜೊತೆಗೆ ಮಗುವನ್ನು ಬೆಚ್ಚಗಿಡಬೇಕು. ಜೊತೆಗೆ ಕೈ, ಕಾಲು, ಎದೆ, ಬೆನ್ನು ಭಾಗಕ್ಕೆಲ್ಲ ಬೇಬಿ ರಬ್ನ ಹಾಕಿ ಲೈಟಾಗಿ ಮಸಾಜ್ ಮಾಡಿ ಮಗುವನ್ನು ಆದಷ್ಟು ಬೆಚ್ಚಗಿಡೋಕ್ಕೆ ಪ್ರಯತ್ನಿಸಬೇಕು. ಬಿಸಿ ನೀರನ್ನು ಕುಡಿಸಿ, ಜೊತೆಗೆ ಡೈಲಿ ರೂಟೀನ್ ಮೆಡಿಸಿನ್ಸ್ ಏನಿದೆ ಅದನ್ನು ಕೊಡ್ತಾ ಹೋಗಿ. ತಾಯಿ ಹಾಲನ್ನು ಕುಡಿಯುವಂಥ ಮಕ್ಕಳೇನಾದರೂ ಇತ್ತು ಅಂದರೆ ದಯವಿಟ್ಟು ಎಲ್ಲ ಮೆಡಿಸಿನ್ಗಿಂತ ತಾಯಿ ಹಾಲೇ ಬಹಳ ಒಳ್ಳೆಯ ಮೆಡಿಸಿನ್ ಆಗಿರುತ್ತೆ, ಅದನ್ನೇ ನೀಡಿ. ತಾಯಿ ಹಾಲನ್ನು ನಿಲ್ಲಿಸಿರುವಂಥ ಮಕ್ಕಳೇನಿದ್ದಾರೆ ಅಂಥ ದೊಡ್ಡ ಮಕ್ಕಳಿಗೆ ಈ ಎಲ್ಲ ಮದ್ದುಗಳೊಟ್ಟಿಗೆ ಡಾಕ್ಟರ್ ನೀಡುವಂತಹ ಔಷಧಿಗಳನ್ನು ಕೊಟ್ಟು ಸಂರಕ್ಷಣೆ ಮಾಡೋದ್ರಿಂದಾಗಿ ಮಕ್ಕಳು ಆದಷ್ಟು ಬೇಗ ಶೀತ ಹಾಗೂ ಕೆಮ್ಮಿನಿಂದ ಗುಣ ಆಗ್ತಾರೆ. ನಾನಿಲ್ಲಿ ಅತಿಯಾದಂಥ ಮನೆಮದ್ದನ್ನು ಮಗು ಮೇಲೆ ಪ್ರಯೋಗ ಮಾಡಿಲ್ಲ. ಬದಲಿಗೆ ಇರುವಂಥ 2-3 ಮನೆಮದ್ದುಗಳನ್ನೇ ಉಪಯೋಗಿಸಿಕೊಂಡು ಆದಷ್ಟು ಶೀತ ಹಾಗೂ ಕೆಮ್ಮನ್ನು ಸಣ್ಣ ಪ್ರಮಾಣದಲ್ಲಿರುವಾಗಲೇ ಕಂಟಿನ್ಯೂಯಸ್ ಆಗಿ ಬಿಡದಲೇ 3-4 ದಿನ ಕಷಾಯ ಕುಡಿಸೋದಾಗಿರ್ಬೋದು, ಬೇಬಿ ರಬ್ ಹಚ್ಚೋದಾಗಿರ್ಬೋದು, ಬೆಚ್ಚಗಿಡೋದಾಗಿರ್ಬೋದು, ಈ ಮನೆಮದ್ದುಗಳನ್ನು ಕಂಟಿನ್ಯೂಯಸ್ ಆಗಿ ಮಾಡ್ತಾ ಬರ್ತೀನಿ. ಜೊತೆಗೆ ಒಳ್ಳೆಯ ಊಟ ಹಾಗೆ ಮಗು ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದಾಗಿ ಕೂಡ ಆದಷ್ಟು ಬೇಗ ಮಕ್ಕಳು ಈ ಇಲ್ನೆಸ್ಸಿಂದ ಹೊರಗಡೆ ಬರ್ತಾರೆ. ಸೊ ಇದಾಗಿತ್ತು ಇವತ್ತಿನ ಮನೆಮದ್ದುಗಳು ಶೀತ ಹಾಗೂ ಕೆಮ್ಮಿಗೆ. ಒಮ್ಮೆ ಇದನ್ನು ಪ್ರಯತ್ನಿಸಿ ನೋಡಿ. ಯಾವುದೇ ಆಗಲಿ ಮೊದಲ 3 ದಿನಗಳು ಶೀತ ಹಾಗೂ ಕೆಮ್ಮಿಗೆ ಒಂದು ರೀತಿಯ ಬಾರ್ಡರ್ ಲೈನ್ ಇದ್ದಾಗೆ, ಸಣ್ಣದಿದ್ದಾಗಲೇ ಈ ಕೇರನ್ನು ಮಾಡಿ ತದನಂತರದಲ್ಲಿ ಕಮ್ಮಿನೇ ಆಗಲಿಲ್ಲ ಅನ್ನೋ ಒಂದು ಪಕ್ಷದಲ್ಲಿ ಡಾಕ್ಟರ್ನ ದಯವಿಟ್ಟು ಕನ್ಸಲ್ಟ್ ಮಾಡಿ. ಇದೇ ರೀತಿ ಮಾಡಿ ಅಥವಾ ಯಾರೋ ಒಬ್ರು ಈ ರೀತಿ ಅಥವಾ ನಾನೇ ಹೇಳಿದ್ದೀನಿ ಈ ಥರ ಅಂದ್ಬಿಟ್ಟು ಕಂಟಿನ್ಯೂಸ್ ಆಗಿ ಅದನ್ನೇ ಮಾಡೋದು ತಪ್ಪಾಗುತ್ತೆ. ಯಾವುದೇ ಆಗಲಿ ಒಂದು ಮಿತಿಮೀರಿದ ನಂತರದಲ್ಲಿ ನಾವು ಎಚ್ಚೆತ್ಕೊಳ್ಬೇಕಾಗುತ್ತೆ. ಮಕ್ಕಳು ಆ ಸೈನನ್ನು ನಮಗೆ ಕೊಡ್ತಾರೆ. ಅಂಥ ಸಂದರ್ಭಗಳಲ್ಲಿ ಎಚ್ಚೆತ್ಕೊಂಡು ಮಗುವನ್ನು ಡಾಕ್ಟರ್ ಬಳಿಗೆ ಕರ್ಕೊಂಡೋಗಿ. ಈ ಮನೆ ಮದ್ದಿನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ. ಹಾಗೆ ನನ್ನ ಮಾಮಿ ಮೇಕಪ್ ಆರ್ಟಿಸ್ಟ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನನ್ನ ಚಾನಲಲ್ಲಿ ಬರುವಂತಹ ವಿಡಿಯೋಗಳು ಮೊದಲು ನಿಮಗೆ ಕಾಣಬೇಕು ಅಂತ ಆಯಿತು ಅಂದರೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮತ್ತೊಂದು ಯೂಸ್ಫುಲ್ ಆಗಿರುವಂತಹ ವಿಡಿಯೋದೊಂದಿಗೆ ನಿಮ್ಮೆದುರಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.